बढ़ेंगे अगली खबर की ओर। हुबली में आयोजित एक प्रेस कॉन्फ्रेंस में श्री राम सेना के प्रमुख प्रमोद मुतालिक ने कहा कि बागलकोट में छत्रपति शिवाजी जयंती कार्यक्रम के दौरान चप्पल और पत्थर फेंकने की घटना में शामिल लोगों पर कर्नाटक कंट्रोल ऑफ ऑर्गेनाइज्ड क्राइम एक्ट के तहत मामला दर्ज किया जाना चाहिए। उन्होंने घटना की निंदा करते हुए कहा कि 26 जनवरी को विभिन्न हिंदू संगठनों ने विरोध प्रदर्शन का आह्वान किया है। साथ ही कहा कि जिला प्रशासन ने मुझे बागलकोट जिले में घुसने से रोक दिया है। इस पर सवाल उठाने के लिए मैंने कोर्ट का दरवाजा खटखटाया। अगर मुझे परमिशन मिली तो मैं संघर्ष में हिस्सा लूंगा और पूरा सहयोग करूंगा। ಇತ್ತೀಚೆಗೆ 19ನೇ ತಾರೀಕು ಬಾಗಲಕೋಟ್ ನಗರದಲ್ಲಿ ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಅತ್ಯಂತ ಶಾಂತ ರೀತಿ ಹೋಗ್ತಾ ಇರುವಂಥ ಮೆರವಣಿಗೆ ಮೇಲೆ ಚಪ್ಪಲಿ ಮತ್ತು ಕಲ್ಲನ್ನು ಎಸೆದು ಅವಮಾನ ಮಾಡಲಾಯಿತು. ಸೊ ಅದರ ಸಂಬಂಧಪಟ್ಟಾಗೆ ಇದೇ ತಿಂಗಳು 26ನೇ ತಾರೀಕು ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆಯನ್ನು ಇಟ್ಟಿದ್ದಾರೆ. ಒಂದು 3 ಡಿಮಾಂಡ್ಗಳನ್ನು ಇಟ್ಟಿದ್ದಾರೆ. ಒಂದು, 8 ಜನರಿಗೆ ಬಂಧನ ಮಾಡಿದ ತಪ್ಪು. ಅಲ್ಲಿ ಇದ್ದಂಥ 100 ಮುಸ್ಲಿಂ ಗೂಂಡಾಗಳಿದ್ದರು, ಅವರೆಲ್ಲರನ್ನೂ ಬಂಧನ ಮಾಡಬೇಕು. ಅಲ್ಲಿಯ ಮುಲ್ಲಾ ಮೌಲ್ವಿಗಳನ್ನು ಬಂಧನ ಮಾಡಬೇಕು ಆ ಮಸೀದಿಯ. ಮತ್ತು ಆ ಮಸೀದಿ ಮೇಲಿಂದ ಮೇಲೆ ಈ ರೀತಿಯ ಪ್ರಕ್ರಿಯೆ ಆಗ್ತಾ ಇರುವಂಥದ್ದಕ್ಕೆ ಮಸೀದಿಯನ್ನು ಸೀಸ್ ಮಾಡಬೇಕು ಅನ್ನುವಂಥ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಹಾಗಾಗಿ ಆ ಬೇಡಿಕೆಯ ಮೂಲಕ ಪ್ರತಿಭಟನೆ ಮಾಡ್ತಾ ಇರುವಂಥ ಏನಲ್ಲಿ ಹಿಂದೂ ಸಮಾಜದ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲ ಸೂಚಿಸುವ ಸಲುವಾಗಿ ಹುಬ್ಬಳ್ಳಿ ನಗರದಲ್ಲಿ ಈ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ್ರೆ ಅಲ್ಲಿ ದಾರಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರ ಮೂರ್ತಿ ಎದುರುಗಡೆಗೆ ನಾವು ಕೂಡ ಪ್ರತಿಭಟನೆ ಮಾಡೋದು ನಿಶ್ಚಯ ಮಾಡಿದ್ದೀವಿ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದ ವೇದಿಕೆ ಇದು. ಸೊ ಈ ವೇದಿಕೆಯ ಮೂಲಕ ನಾವು ಪ್ರತಿಭಟನೆಯನ್ನು ನಿಶ್ಚಯ ಮಾಡಿದ್ದೀವಿ. ನಾವು ಕೂಡ ಆ ಬೇಡಿಕೆ ಪೂರ್ಣ ಆಗುವವರೆಗೆ ಅವರಿಗೆ ಸಂಪೂರ್ಣ ಬೆಂಬಲ ಅಷ್ಟೇ ಅಲ್ಲ, ಹೋರಾಟವನ್ನು ನಿರಂತರವಾಗಿ ಮಾಡ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇದು ಮೇಲಿಂದ ಮೇಲೆ ನಮ್ಮ ಹಿಂದೂ ದೇವತೆಗಳ ಮೇಲೆ ಮತ್ತು ನಮ್ಮ ಮಹಾಪುರುಷರ ಮೇಲೆ ಕಲ್ಲೆಸೋದು ಅಥವಾ ಪೆಟ್ರೋಲ್ ಬಾಂಬ್ ಎಸೋದು ಅಥವಾ ಚಪ್ಪಲಿಗಳನ್ನು ಎಸೋದು ಅಪಮಾನ ಮಾಡ್ತಾ ಇರುವಂಥದ್ದು ಇನ್ನು ಸಹನೆ ಮಾಡೋದಿಲ್ಲ. ಇನ್ನು ಮಸೀದಿ ಒಳಗಡೆ ಹೊಕ್ಕು ಹೊಡಿಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಈ ರೀತಿ ಈ ದೇಶದ ಅನ್ನ ತಿಂದು ನಮ್ಮ ದೇಶಕ್ಕೆ ಗೌರವ ಕೊಡದೆ ನಮ್ಮ ದೇವತೆಗಳು ನಮ್ಮ ಮಹಾಪುರುಷರನ್ನು ಅವಮಾನ ಮಾಡುವಂಥದ್ದು ಯಾವ ಮಾನಸಿಕತೆ? ನೀವು ತಾಲಿಬಾನ್ ಅಲ್ಲ, ಪಾಕಿಸ್ತಾನ ಅಲ್ಲ ಇದು. ಸೊ ಇದು ಭಾರತ ಇದೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಸಹನೆ ಮೀರಿ ಹೋಗಿದೆ, ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತೀನಿ. ಪದೇ ಪದೇ ಹಿಂಗೆ ದರ್ಪ ತೋರಿಸ್ತಾ ಇದ್ದಾರೆ ಸರ್. ಸೊಕ್ಕು ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕು. ಇವತ್ತು ಕಾಂಗ್ರೆಸ್ಸಿನ ಈ ನೀತಿ ಏನಿದೆಯಲ್ಲ, ಅವರನ್ನು ಬ್ರದರ್ಸ್ ಅನ್ನೋದು ಇವತ್ತು ಅವರ ಗೋ ಹತ್ಯೆಗೆ ಪ್ರೋತ್ಸಾಹ ಕೊಡುವಂಥದ್ದು, ಹಿಜಾಬಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಅಜಾನಿಗೆ ಅವಕಾಶ ಮಾಡಿಕೊಡುವಂಥದ್ದು, ಇದು ನಿರಂತರವಾಗಿ ವೋಟ್ ಬ್ಯಾಂಕ್ ನಿರ್ಮಾಣ ಆಗ್ತಾ ಇರುವಂಥದ್ದು. ಸೊ ಓಟಿನಗೋಸ್ಕರ ಸಮಾಜದ ಶಾಂತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಸೊ ನಾನು ಹೇಳೋದು, ಈ ಕಾಂಗ್ರೆಸ್ನವ್ರದ್ದು ನೀತಿ ಬದಲಾವಣೆ ಆದರೆ ಒಳ್ಳೇದಿಲ್ಲಾದರೆ ನಾವು ಮುಂದಿನ ದಿನಗಳೆಲ್ಲ ಯಾವುದೇ ಅನಾಹುತ ಆದರೆ ಕಾಂಗ್ರೆಸ್ ಜವಾಬ್ದಾರಿ ಆಗುತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಪ್ರತಿಭಟನೆ ರೂಪುರೇಷೆ? ಅಂಬೇಡ್ಕರ್ ಮೂರ್ತಿ ಎದುರುಗಡೆಗೆ ಒಂದು ಛತ್ರಪತಿ ಶಿವಾಜಿಯ ಮೂರ್ತಿಯ ಅಲ್ಲಿ ಅನಾವರಣ ಮಾಡಿ ಅಲ್ಲಿ ಸುಮಾರು 1 ಗಂಟೆ ನಾವು ರಸ್ತಾ ರೋಕೋ ಮಾಡಿ 26ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಇರುತ್ತೆ. ಬಾಗಲಕೋಟು ಬ್ಯಾನ್ ಮಾಡಿದ್ದಾರೆ. ನನಗೆ 1 ತಿಂಗಳು ಬ್ಯಾನ್ ಮಾಡಿದ್ದಾರೆ. ನಾನು ಹೇಳೋದು, ಬ್ಯಾನ್ ಮಾಡುವಂಥದ್ದು ಈ ಪ್ರವೃತ್ತಿನೇ ತಪ್ಪು ಅಂತ ಹೇಳ್ತೀನಿ ನಾನು. ನನಗೆ ಮಾತನಾಡೋಕ್ಕೆ ಅವಕಾಶ ಕೊಡಿ. ಮಾತನಾಡೋದ್ರಲ್ಲಿ ಎಲ್ಲಾದರೂ ತಪ್ಪು ಅಥವಾ ಪ್ರಚೋದನೆ ಅಥವಾ ಇನ್ನೇನಾದರೂ ಮಾತನಾಡಿದರೆ ಕೇಸ್ ಹಾಕಿ, ಜೈಲಿಗೆ ಹಾಕಿ. ನಮಗೆ ಡಾಕ್ಟರ್ ಅಂಬೇಡ್ಕರ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಮಗೆ ಮಾತಾಡೋಕ್ಕೆ. ವಾಕ್ ಸ್ವಾತಂತ್ರ್ಯಕ್ಕೆ ನೀವು ವಿರೋಧಿಗಳಿದ್ದೀರಿ. ಡಾಕ್ಟರ್ ಅಂಬೇಡ್ಕರ್ ವಿರೋಧಿ, ಸಂವಿಧಾನ ವಿರೋಧಿಗಳಿದ್ದೀರಿ ಕಾಂಗ್ರೆಸ್ನವ್ರು ನೀವು. ಸೊ ಈ ರೀತಿ ತಿಂಗಳುಗಟ್ಟಲೆ ಬ್ಯಾನ್ ಮಾಡುವಂಥ ಮಾನಸಿಕತೆ, ಬ್ಯಾನ್ ಮಾಡಬೇಕಾಗಿದ್ದು ಈ ಔರಂಗಜೇಬನ ಮಾನಸಿಕತೆ ಇರುವಂಥ ಚಪ್ಪಲಿ ಎಸೆದವ್ರನ್ನ ಬ್ಯಾನ್ ಮಾಡ್ರಿ, ನಮ್ಮನ್ನು ಬ್ಯಾನ್ ಮಾಡ್ತೀರಿ. ದೇಶಭಕ್ತರಲ್ಲ, ಹಿಂದೂಗಳನ್ನು ಜಾಗೃತಿ ಮಾಡ್ತಾ ಇರುವಂಥವ್ರನ್ನ ಬ್ಯಾನ್ ಮಾಡ್ತೀರಿ. ನಾಚಿಕೆ ಮಾನ ಮರ್ಯಾದೆ ಎಲ್ಲಿಟ್ಟಿದ್ದೀರಿ ನೀವು? ಸೊ ಇದು ನಾನು ಹೈಕೋರ್ಟಿಗೆ ಹಾಕಿದ್ದೇನೆ. ಅದಾದ ತಕ್ಷಣವೇ ನಾನು ಬಾಗಲಕೋಟೆಗೆ ಮತ್ತೆ ಪ್ರವೇಶ ಮಾಡ್ತೀನಿ ಅಂತನ್ನುವಂಥದ್ದು.